ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಅಥವಾ ನಗರಗಳಲ್ಲಿ ಅಕ್ಕಪಕ್ಕದಲ್ಲಿ ಮನೆ ಇದ್ರೆ ಜಗಳಗಳು ಆಗುವುದಂತೂ ಸಾಮಾನ್ಯ. ಯಾವ ಕಾರಣಕ್ಕಾಗ್ತಿತ್ತು ಅಂತ ಹೇಳಿದ್ರೆ, ಮನೆಯ ಮುಂದೆ ಏನಾದರೂ ಪಕ್ಕದ ಮನೆಯವರು ನೀರನ್ನು ಚೆಲ್ಲಿದ್ರೆ, ಅಥವಾ ಏನಾದರೂ ಗಲೀಜು ಮಾಡಿದ್ರೆ, ಅಥವಾ ಅವರ ಮನೆಗಳಲ್ಲಿ ಏನಾದರೂ ಇವರು ಕದ್ರೆ, ಹೀಗೆ ಸಣ್ಣ ಪುಟ್ಟ ವಿಚಾರಗಳಿಗೆ ಗಲಾಟೆ ಆಗುವುದು ಸಾಮಾನ್ಯ ಆಗಿತ್ತು. ಆದರೆ ಇಲ್ಲೊಂದು ಪ್ರಕರಣ ದಾಖಲಾಗಿದೆ. ಅದು ಬೆಕ್ಕಿನಿಂದಾಗಿ ಇಡೀ ಮನೆಯವರು ಗಲಾಟೆಯನ್ನು ಮಾಡ್ಕೊಂಡಿದ್ದಾರೆ. ಅಂದ್ರೆ ಇಲ್ಲಿ ಒಂದೇ ಬೆಕ್ಕಲ್ಲ, ಎರಡು ಬೆಕ್ಕುಗಳು ಈ ಎರಡೂ ಮನೆಯವರ ಮಧ್ಯೆ ಏನಂತ ಹೇಳಿದ್ರೆ ಕಲಹವನ್ನ ತಂದಿಟ್ಟಿತ್ತು. ಏನಿದು ಸ್ಟೋರಿ ಅಂತ ಹೇಳಿದ್ರೆ, ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ಮೇಗೇರಹಳ್ಳಿ ಅನ್ನುವಂಥ ಒಂದು ಗ್ರಾಮದಲ್ಲಿ ಓರ್ವರು ಒಂದು ವಿದೇಶಿ ತಳಿಯ ಬೆಕ್ಕನ್ನು ತಂದು ಸಾಕಿರ್ತಾರೆ. ಪಕ್ಕದ ಮನೆಯಲ್ಲಿ ನಮ್ಮ ದೇಶದ ತಳಿಯ ಒಂದು ಬೆಕ್ಕಿರುತ್ತೆ. ಸಾಮಾನ್ಯವಾಗಿ ಪ್ರಾಣಿಗಳು ಕಚ್ಚಾಡೋದು ಸಾಮಾನ್ಯ. ಇಲ್ಲಿ ಬೆಕ್ಕಿನ ಚಲಾಟಗಳು ನೋಡೋದು ಕೂಡ ಬಹಳಷ್ಟು ಖುಷಿ ಕೊಡುತ್ತೆ. ಆದರೆ ಈ ಬೆಕ್ಕುಗಳು ಏನು ಮಾಡಿದೆ ಅಂತ ಹೇಳಿದ್ರೆ, ನಮ್ಮ ದೇಶದ ಏನು ಬೆಕ್ಕು ಆ ವಿದೇಶಿ ತಳಿಯ ಬೆಕ್ಕನ್ನು ಹೋಗಿ ಕಚ್ಚಿಬಿಟ್ಟಿದೆ, ಕಚ್ಚಿ ಗಾಯಗೊಳಿಸಿದೆ. ಇದರಿಂದಾಗಿ ಆ ಏನು ಫಾರಿನ್ ಬೆಕ್ಕನ್ನು ತಂದು ಸಾಕಿದ್ನಲ್ವಾ ಆ ಪುಣ್ಯಾತ್ಮ, ಅವನು ಬಂದು ಈ ನಮ್ಮ ದೇಶದ ಬೆಕ್ಕಿನ ಏನು ಮಾಲಕ ಇದ್ದಲ್ಲ ಅವನೊಂದಿಗೆ ಜಗಳವನ್ನು ತೆಗೆದಿದ್ದಾನೆ. ಈ ಜಗಳ ಮಾತಿಗೆ ಮಾತು ಬೆಳೆದು ಗಲಾಟೆಗಳು ಆರಂಭ ಆಗಿದೆ. ಅಲ್ಲಿ ಹೊಡೆಯೋದು ಬಡಿಯೋದು ಎಲ್ಲ ಕೂಡ ಆಗಿದೆ. ಅದರಲ್ಲಿ ಎರಡೂ ಮನೆಯವರು ಕೂಡ ಗಾಯ ಆಗಿದ್ದಾರೆ. ಹೀಗಾಗಿ ಆ ಎರಡೂ ಬೆಕ್ಕುಗಳಿಂದ ಸ್ಟಾರ್ಟ್ ಆದಂಥ ಜಗಳ ಮನೆಯ ಮಾಲೀಕರ ತನಕವೂ ಕೂಡ ತಂದಿಟ್ಟಿತ್ತು. ನಂತರ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಇಬ್ರು ಕೂಡ ಎರಡೂ ಮನೆಯವರು ಗಲಾಟೆ ಮಾಡಿ ಆಸ್ಪತ್ರೆಗೆ ಸೇರ್ತಾರೆ. ಅದು ಪೊಲೀಸ್ ಸ್ಟೇಷನ್ ಕೇಸ್ ಕೂಡ ಆಗತ್ತೆ. ಪೊಲೀಸ್ ಕೇಸ್ ಆದ್ಮೇಲೆ ಅವರು ಏನ್ ಮಾಡ್ತಾರೆ, ಪೊಲೀಸರು ಬರೋಬ್ಬರಿ 20 ಜನರ ಮೇಲೆ FIR ಅನ್ನು ದಾಖಲು ಮಾಡಿದ್ದಾರೆ. ಇದು ಆಗಿರುವಂತ ಸ್ಟೋರಿ. ಬೆಕ್ಕುಗಳು ತಂದಿಟ್ಟಂತ ಒಂದು ದುರಂತಕ್ಕೆ ಎರಡೂ ಮನೆಯ ಕುಟುಂಬದವರು ಏನಾಗಿದ್ದಾರೆ, ಇಲ್ಲಿ ಜೈಲು ಪಾಲಾಗುವ ಅಥವಾ ಜೈಲಿನ ಶಿಕ್ಷೆಯನ್ನು ಅನುಭವಿಸುವ ಅಥವಾ ಏನೋ ದಂಡವನ್ನ ವಿಧಿಸುವ ಮಟ್ಟಿಗೆ ಇವತ್ತು ಆ ಬೆಕ್ಕುಗಳು ತಂದು ಇಟ್ಟಿರುವಂತದ್ದು ದುರಂತ. ಮುಧೋಳದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಶ್ರೀ ಸಂಗಮನಾಥ್ ಇಂಟರ್ ನ್ಯಾಷನಲ್ CBSE ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮಾಧ್ಯಮ ಸ್ಕೂಲಿನಲ್ಲಿ ಅಡ್ಮಿಷನ್ ಆರಂಭವಾಗಿದೆ. ನುರಿತ ಬೋಧಕರು, ಡಿಜಿಟಲ್ ಕ್ಲಾಸ್ ರೂಮ್, ಸುಸಜ್ಜಿತ ವಿಜ್ಞಾನ, ಗಣಿತ, ಕಂಪ್ಯೂಟರ್ ಲ್ಯಾಬ್ಗಳು, ವಿಶಾಲವಾದ ಆಟದ ಮೈದಾನ, ಸ್ಕೂಲ್ ಬಸ್ ಸೌಲಭ್ಯಗಳಿವೆ. ಇಷ್ಟೇ ಅಲ್ಲದೆ ವಸತಿ ಶಾಲೆಗಳಿಗೆ ಆಯ್ಕೆಯಾಗಲು ಬೇಕಾದ ಉಚಿತ ಕೋಚಿಂಗ್ ನೀಡಲಾಗುತ್ತೆ. ಸುಂದರ ಪರಿಸರ ಮಕ್ಕಳ ಕಲಿಕೆಗೆ ಮುದ ನೀಡುವಂತಿದೆ. ನರ್ಸರಿಯಿಂದ 10ನೇ ತರಗತಿ ತನಕ ಒಂದೇ ಸೂರಿನಡಿ ಗುಣಮಟ್ಟದ ಶಿಕ್ಷಣ ಕಲಿಯುವ ಅವಕಾಶ ನಿಮ್ಮದಾಗಿಸಿ. ಸತತ 13 ವರ್ಷಗಳಿಂದ SSLCಯಲ್ಲಿ 100% ಫಲಿತಾಂಶ ಬಂದಿದೆ. ಕ್ರೀಡೆ ಹಾಗೂ ಸಾಂಸ್ಕೃತಿಕ ಕಲಿಕೆಗೂ ಹೆಚ್ಚಿನ ಒತ್ತು ಕೊಡುತ್ತೇವೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯವೇ ನಮ್ಮ ಗುರಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.